ಮದ್ವೆ ಆದ್ಮೇಲೆ ನಿನ್ ಮಗ ನಿನ್ನ ಬಿಟ್ಟೋಗ್ಬಿಟ್ರೆ ಏನ್ ಮಾಡ್ತೀಯ ರಾಮು? ಆಚೆ ಹೋಗೆ. ಯಾಕೋ ಲೇಟು? ನನ್ಗೂ ನೀನಂತ ಸೊಸೆ ಬೇಡ. ನೋಡಿದ್ರೆ ಬೈಬೇಕನ್ಸುತ್ತ ನಿನ್ಗೆ? ನನ್ ಕೈಲಿ ಆಗಲ್ಲ. ನಾನು ಇಲ್ಲಿ ವೇಟ್ ಮಾಡ್ತಿದ್ದೆ ಆಯ್ತಾ ತೇಜಗೋಸ್ಕರ. ಅವನು ಅವ್ರ ಅಮ್ಮಗೆ ಅಂತ ಸೀರೆ ತಗೊಂಡ್ ಬರಲ್ಲ ತಂದೆ ಅಮ್ಮಂಗೆ. ತೇಜ ನನ್ಗೆ ಸಂಧ್ಯಾ ನನ್ಗೊಂದ್ ಸರ್ಪ್ರೈಸ್ ಅಲ್ಲ ಒಂದ್ ಸೀರೆನೂ ಕೊಡ್ಸಲ್ಲ ತೇಜ. ನಾವ್ ಸಕ್ಕತ್ತಾಗಿದೆ, ನಂಗೂ ಇಷ್ಟ ಆಯ್ತು. ನೀನೇ ಉಟ್ಕೊಂಡೆ ಬಿಡು ಒಂದ್ಸರಿ ನೀನೇ ಇಟ್ಕೊಳ್ಳೆ ಪರ್ಮನೆಂಟ್ ಆಗಿ. ನನ್ ಮಗ ಇವತ್ತೇ ಅಪ್ರೂಪಕ್ ಸೀರೆ ತೋರಿಸಿ ಅಮ್ಮ ಚೆನ್ನಾಗೈತಾ ಇಷ್ಟ ಆಯ್ತಾ ಕಲರ್ ಅಂತ ತೋರಿಸ್ತಾವನೆ. ಸೀರೆ ತಗೊಂಬ ಮೈಸೂರು ಸಿಲ್ಕ್. ನೇತ್ರ ರೇಟ್ ಆಲ್ರೆಡಿ ಇದೆ, ಹೋಗ್ಬೇಡ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಾವ್ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಅವಳ ಅಷ್ಟೊತ್ತಿಂದ ಕಾಯ್ತಾವಳು ಗೊತ್ತಾ ಬೈಯತ ಮುಗಿ ಕ್ಯಾಕರ್ಸ್ ಅಂತ ಹೇಳ್ಬೇಕು ತಾನೆ. ಇಷ್ಟೊತ್ತಿಗೆ ಬರ್ತೀನಿ ಇಷ್ಟೊತ್ತಿಗೆ ಬಾ ಅಂತ. ಅವ್ರ ಫೋನ್ ಸ್ಟೋರೇಜ್ ಖಾಲಿ ಆಗೈತೆ, ಅವಳು ಕಾಯ್ತಾ ಇದ್ದಾಳೆ ಆಯ್ತಾ. ಅವ್ನ ಫೋನಲ್ಲೇ ಇರೋದು ಎಲ್ಲ ಸ್ಟೋರೇಜ್ ಬಾದ ಒಂದೊಂದಲ್ಲ ಎಂತ ಫಾಡ್ ಬಂದ್ಬಿಟ್ಟಿದೆ. ಅಪ್ಪಂಗೆ ಹೇಳಿ ನಾನು EMI ಗಾದ್ರೂ ಇನ್ನೊಂದು ಫೋನ್ ತಗೊಂಡ್ಬಿಡತ್ತ. ನಮ್ಮ ಅಪ್ಪ ಬೈಯುತ್ತೆ, ಇವಾಗ ತಾನು ಇಸ್ಕೊಟ್ಟಿದ್ದೀನಿ ಮತ್ತೆ ಕೇಳ್ತೆ ಕಷ್ಟದಲ್ಲಿದ್ದೀನಿ ಮತ್ತೆ ನನ್ಗೆ ಇವಾಗ ಶನಿವಾರ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಎಲ್ಲ ಒಳ್ಳೇದಾಗುತ್ತೆ. ನೆಕ್ಸ್ಟ್ ಇಯರ್ಸ್ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತೀಯ. ಬೇಕಮ್ಮ ನಂಗೆ ಗೈಸ್ ನಿಮ್ ಪ್ರೀತಿ ಎಲ್ಲ ಸಿಗುತ್ತೆ. ಆಯ್ತು ನಂಗೆ ಬ್ಲೂ ಸೀರೆ ಕೊಟ್ಬಿಡು ಅಷ್ಟು. ಅವನೀಗ ಎಷ್ಟು ಸೀರೆನಲ್ಲಿ ಮೊನ್ನೆ ಎಲ್ಲ ತಕೊಟ್ಟಿಲ್ವೇನೆ? ಟೈಲರ್ ಅಂಗಡಿ ಕೊಟ್ಟಿರೋದಿನ್ನ ಅದು ಹೋಗಿ ಅಳತೆನೂ ಕೊಟ್ಟಿಲ್ಲ. ಮೈನರ್ ಫಂಕ್ಷನ್ ಆಗಿ 2 ತಿಂಗಳಾಯ್ತು. ನೀನ್ ನೋಡಿದ್ರೆ ಬೈಬೇಕನ್ಸುತ್ತ ನಿನ್ಗೆ? ಲವ್ ಜಾಸ್ತಿ ಆಗಿದೆ. ಬರೀ ಇದೇ ಆಗೋಯ್ತಿ ಅತ್ತ ಮುಂದ್ ನನ್ ಕೈಲಿ ಆಗಲ್ಲ. ನಮ್ಮ ಅತ್ತೆ ಜೊತೆ ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ವಿಲ್ ಗೆಟ್ ಬ್ಯಾಕ್ ಸೂನ್. ಪಾನಿಪುರಿ ಪಾನಿಪುರಿನ ಕೊಡ್ಸ್ತೀಯಾ? ನೀನ್ ಕಾಸು ಕೊಡ್ತೀಯ, ನೀನ್ ದುಡಿದಿದ್ಯಾ? ರಮ ಒಂದ್ ಪ್ಲೇಟ್ ಪಾನಿಪುರಿ ಕೊಡ್ಸಲ್ಲ ನೀನ್ ಅಂದ್ರೆ ಹೋಗತ್ತಮ್ಮ. ನಾನು ಏನು ಕೊಡ್ಸೇ ಇಲ್ಲ ಬಿಡೆ ನಿನ್ಗೆ. ಬಾರಿ ಕೊಡ್ಸಿ ನನಗೆ ಸಾಕಾಗ್ಬಿಟ್ಟೆ. ಬರ್ಡೇಗೆ ಒಂದ್ ವರ್ಷದಿಂದ ನನಗೆ ಕೊಡ್ಸಿ ಸಾಕಾಗ್ಬಿಟ್ಟಾಳೆ. 2 ವರ್ಷದ ಮುಂಚೆ ಒಂದ್ ಟಾಪ್ ತಂದು ಬಿಸಾಕಿರೋದು, ಇದುವರೆಗೂ ಇಲ್ಲ. ಒಂದ್ ಟಾಪ್ ತಂದು ಬಿಸಾಕಿರೋದು ಅಂತೆಲ್ಲ. ನೀನ್ ಹೋದಾಗೆಲ್ಲ ಎಷ್ಟು ಮೊನ್ನೆ ಎಲ್ಲ ಹೋಗೋಳೆ ಅಲ್ಲೇ 3 ಜೊತೆ ಬಟ್ಟೆ ತಗೊಂಬಂದಾಳೆ. ಹೆಸರು ಹೇಳೋದ್ ಮಾತ್ರ ತಂಗಿದ್ದೀರ್ಗೆ ಹಾಕೊಂಡೋದ್ ಇವಳೆ. ಸಿಂಗೆಲ್ಲ ಬೇಜಾರ್ ಮಾಡಿದ್ರೆ ನಾನು ವಾಪಸ್ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಯಾವಾಗ ಹೋಗ್ತೀಯ? ನಾನು ಇವೆಲ್ಲ ಹೋಗ್ತಿದ್ದೀನಿ. ನಂಗೆ ಬೇಜಾರು ಮಾಡ್ತಾರೆ ಗೈಸ್. ನೋಡಿ ನಮ್ಮ ಅತ್ತೆ ಏನು ಮುದ್ದಾಗಿ ಏನೇನೋ ಪೂಜೆ ಎಲ್ಲ ಮಾಡಿ ಬರೋ ಒಳ್ಳೆ ಪಾಸಿಟಿವ್ ಎನರ್ಜಿ ಎಲ್ಲ ಮನೆಗೆ ಬರಲಿ ಅಂತ ಕೇಳ್ಕೊಳ್ಳಿ. ದೇವ್ರ ಹತ್ರ ಪಾಸಿಟಿವ್ ಎನರ್ಜಿ ಇರಬೇಕು. ನನ್ನ ಮಕ್ಳು ಯಾವಾಗೂ ನನ್ನ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಇರಬೇಕು. ಸಿಡ ಅಂತಾನೆ ಸೀನ ಒಂದು ಒಳ್ಳೆ ಕೆಲಸ ಸಿಗ್ಬೇಕು. ಅಕಸ್ಮಾತ್ ಇವಾಗ ಏನಾದ್ರು ಮದ್ವೆ ಆದ್ಮೇಲೆ ನಿನ್ ಮಗ ನಿನ್ನ ಬಿಟ್ಟೋಗ್ಬಿಟ್ರೆ ಏನ್ ಮಾಡ್ತೀಯ ರಾಮು? ಮದ್ವೆ ಆದ್ಮೇಲೆ ಬಿಟ್ಟು ಹೋಗೇ ಹೋಗ್ತಾರೆ. ಇವಾಗ ನಮ್ಮ ಅಪ್ಪನ್ ಬಿಟ್ಟು ನಾವು ಬಂದಿಲ್ವಾ? ಅಲ್ಲ ನೀನ್ ಹೆಣ್ಮಗು, ಹಾಗೆ ಗಂಡ್ ಮಕ್ಳು ಬಿಟ್ಟೋದ್ರೆ ಏನ್ ಮಾಡ್ತೀಯ? ನಮ್ಮ ತಾತ ಅಜ್ಜಿನ್ ಬಿಟ್ಟು ನಮ್ಮಪ್ಪ ಬರ್ಲಿಲ್ವಾ? ದುಡ್ಮೆ ಹೊಟ್ಟೆ ಪಾಡು ನಡಿ. ನಮ್ಮತ್ತೆ ಇಷ್ಟು ರಿಯಾಲಿಟಿಯಾಗಿ ಮಾತಾಡ್ಬಿಟ್ರು ಗೈಸ್. ಅಂದ್ರೆ ಇವಾಗ ಗಂಡೆತ್ತಿರೋರು ಫುಲ್ ಪ್ರಿಪೇರ್ ಆಗ್ಬಿಟ್ಟಿರ್ತಾರೆ ಮಕ್ಳು ನಿಜ ಅದು. ನನ್ ಮಗ ಅವ್ರಿಗೆಲ್ಲ ಮಾಡಿ ಅವ್ರ ಕೈಲಿ ಅನ್ಸ್ಕೊಂಡೋದಕ್ಕಿಂತ ನನ್ನತ್ತ ಗಂಡ ಹೆಂಡತಿ ನೀವು ಚೆನ್ನಾಗಿರಪ್ಪ ಅಂತ ಕಳ್ಸ್ಕೊಟ್ಬಿಡೋಣ. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಬನ್ನಿ ನಿಮ್ಗೂ ಒಳ್ಳೇದಾಗ್ಲಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ. ಶನಿವಾರ ಷಣ್ಮಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆಫ್ಟರ್ ಎ ಲಾಂಗ್ ಟೈಮ್ ಅನ್ಕೊಳ್ಳಿ ನಾನು ನಮ್ಮ ಅತ್ತೆ ಜೊತೆ ಪಾನಿಪುರಿ ತಿನ್ನಕ್ ಬಂದಿರೋದು. ಸೊ ಬಿಲ್ ಎಷ್ಟಾಗುತ್ತೆ ಎಲ್ಲ ನಮ್ಮ ಅತ್ತೆನ ನೋಡ್ಕೊಂತಾರೆ. ನಾನು ಸೊಸೆ ಕೊಟ್ರೆ ಬೇಡ ಅಂತ ಆಯ್ತಾ? ಕೊಡಲ್ಲ ಅತ್ತೆ ಇದ್ರೆ ಅತ್ತೆ ಒಟ್ನಲ್ಲಿ ನಿನ್ ಮನೆ ಲೂಟಿ ಮಾಡಕ್ಕೆ ಹುಟ್ಟಿರೋದು ಅಲ್ಲ. ಅತ್ತೆಗೆ ಮಸಾಲೆ ಪೂರಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ನನ್ಗೆ ಪಾನಿಪುರಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಪಾನಿಪುರಿ ಮಸಾಲೆ ಪುರಿ ಎಲ್ಲ ಅದೇನಂತಾರ ದಾಯಿ ಪುರಿ. ಒಂದು ದಾಯಿ ಪುರಿ ಕೊಡಿ. ಅದು ಬೇಡ ನನಗೆ ಏನ್ ಬರೀ ನಿನ್ಗೆ ಆರ್ಡರ್ ಮಾಡ್ಕೊಂತಿಲ್ಲ. ಡಿವೈಡ್ ಮಾಡ್ಕೊಂಡು 3 ಸ್ವೀಟ್ ಹಾಕೋರೆ 4 ಹಾಕಿಲ್ಲ ಆಯ್ತಾ. ಸೊ ಇವಾಗ ಅತ್ತಮ್ಮ ನೀನ್ ಯಾವ್ದು ತಗೊಂತೀಯ ತಗೋ. ನೋಡ್ ತಗೊಂಬೇಡ, ಕಣ್ ಮುಚ್ಕೊಂಡ್ ತಗೋ. ಕಣ್ ಮುಚ್ಕೊಂಡ್ ತಗೋ, ಕಣ್ ಮುಚ್ಕೊಂಡ್ ತಗೋಬೇಕತ್ತಮ್ಮ. ಕಣ್ ಮುಚ್ಕೊಂಡ್ ತಗೋ, ನೀವು ಹೊಡೆದೇ ಸಸ್ಬಿಡ್ತೀನಿ. ಕಣ್ ಮುಚ್ಕೊಂಡ್ ತಗೋ. ಅರ್ಧ ಕಣ್ ಬಿಟ್ಕೊಂಡು ಏನ್ ಡವ್ ಮಾಡ್ತೀಯ ಅತ್ತಮ್ಮ? ಸಿಕ್ಕಿಲ್ವಾ ಸ್ವೀಟು? ವೇಸ್ಟ್ ಆಗೋಯ್ತು ಗೈಸ್ ಅಟೆಂಪ್ಟ್.
ಡೈಪುರಿ ನಾನು ತಿನ್ಬೇಕು ಹಂಗೆ ತಿನ್ಬೇಕು ಯಮುನಿಗೆ ಸ್ವೀಟ್ ಹಾಕೊಂಡಿರ ನಾನು ಹೇಳಿದ್ ನಿನ್ನ ತಿನ್ನು ಅಂತ ಅದು ನನಗೆ ಅಂತ ತರ ಆಗ್ತಿದ್ದೆ ನೀನ್ ಆಗ್ತಿದ್ದೆ ವಾವ್ ರಿಯಾಕ್ಷನ್ ನೋಡಿ ಈಗ ಬಾಯ್ ಸಾಕು ಇವಳು ನನ್ನ ಸಾಯ್ಸಕಂತಾನೆ ಉಟ್ಬಿಟ್ಟವಳು ನಮ್ಮ ಅಣ್ಣನ ಹೊಟ್ಟೆಯಿಂದ ಅನ್ಕೋ ಆ ಜನ್ಮ ಶತ್ರು ನಿಮ್ಮ ಅಣ್ಣ ಹತ್ರ ನೀನ್ ಕ್ಲೋಸ್ ಇದೆಯಾ ನನ್ನ ಹತ್ರ ಕ್ಲೋಸ್ ಇದೆಯಾ ನಿಮ್ಮ ಮನೇಲೆಲ್ಲ ನಿನ್ನ ಹತ್ರನೇ ಮಾತಾಡೋದು ನಾನು ನೀನು ಅಷ್ಟೇ ಏನು ಹೇಳಿದ್ರೆ ನನ್ನ ಹತ್ರ ಹೇಳ್ತೀನಿ ಯಾರ ಹತ್ರ ಹೇಳ್ಕೊಳ್ತೀನಿ ನಿಮ್ಮ ಅತ್ತೆ ಹತ್ರ ಜಾಸ್ತಿ ಕ್ಲೋಸ್ ನೀನು ಯಾವತ್ತೆ ನೀನೇ ಇನ್ಯಾವತ್ತೆ ಸರ್ಸಾದಮ್ಮ ನೋಡ್ರೆ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ಬಿಡುತ್ತೆ ಅಯ್ಯೋ ಅಯ್ಯೋ ರಾಮಕ್ಕ ಏನ್ ಸುಳ್ಳು ಹೇಳ್ತೀಯೇ ಅಂತ ಮನೆಗೆ ಬಂದು ಯಾಕೋ ಲೇಟು ನಿನಗೆ ಹೇಳ್ತಿರೋದು ಯಾಕೋ ಲೇಟು It was at this moment that he knew he fucked up. ಏನು ಬಿದ್ದಿದ್ದು ಹೋಗ್ಬಿಟ್ಟದ ಕಡೆ ಹೇಳ್ತಾನೆ ಕೊಟ್ಬಿಡ ಫಸ್ಟ್ ತಿನ್ನಂದ ಸೀನಾ ಕೇಳಿದ್ದು ಇದು ಇದು ಸೀನಾ ಕೇಳಿದ್ದೆ ನೀವಿಬ್ರು ಈ ಕಡೆ ಬಂದ್ರೆ ನಾನು ಬಿಗ್ ಬಾಸ್ ನೋಡ್ಬೇಕು ಸೀನಾ ಕೇಳಿದ್ದು ಇದು ನಾನು ತಂದಿರೋದು ಬಂದ್ರೋ ಬಿಗ್ ಬಾಸ್ ನೋಡ್ಬೇಕು ಇವಾಗ ಬಂದವನೆ ಗಬ್ನನ್ ಮಗ ಟೈಮ್ ಎಷ್ಟು ಗೊತ್ತಾ ಮನೆ ಟೈಮ್ ಇಲ್ಲಿ ನೋಡಿ ಕೊಟ್ಟೆ ತೂತ ಬಿಡುತ್ತಲ್ಲ ನೀವು ನಿಮ್ಮಮ್ಮ ಏನೋ ಕಟ್ ಮಾಡ್ಬಿಟ್ಟೈತೆ ನಿಂಗ್ ಚಪಾತಿ ಬೇಕಾ ಬೇಡವಾ ನನ್ಗೆ ನೀನ್ ಏನು ಖಾಲಿ ಹೊಟ್ಟೆಲ್ ಕಳ್ಸ್ಬಿಡ್ತೀಯಾ ನಿಮ್ಮ ಅಣ್ಣನ ಮನೆಯಿಂದ ಬಂದಲ್ಲ ನಿಮ್ಮ ಅಣ್ಣನ ಮನೆಯಿಂದ ಬಂದಿದ್ದೀನಿ ಅಂದಿದ್ದಕ್ಕೆ ಒಂದ್ ಚಪಾತಿ ಮಾಡಿಕ್ಕಲ್ವಾ ಅಥವಾ ನೀನು ಹೋಗಲೇ ಅಲ್ಲಿ ಎಣ್ಣೆ ಬದಕಾಯಿ ಚಪಾತಿ ಐತಿ ಕೊಂಚಿನ ಹೋಗಿ ಇಂತ ಅತ್ತೆ ಬೇಕಾ ಗಾಯ್ಸ್ ನನಗ್ ಬೇಡಪ್ಪ ಬೇಡ ನನಗೂ ನೀನಂತ ಸೊಸೆ ಬೇಡ ಇಲ್ಲಿಗೆ ನಂದು ನಿಂದು ಬ್ರೇಕಪ್ ಆತಮ್ಮ ದೇವ್ರೊಳಗ್ ಮಾಡ್ಲಿ ಫಸ್ಟ್ ಎದ್ದು ಹೋಗ್ಬೇಡ ಎದ್ದು ಆಚೆ ಹೋಗೆ ಆಚೆ ಹೋಗ್ಬೇಕಂತೆ ಬೇಡ ಇದನ್ನ ನಿನಗೆ ಪ್ರಾಬ್ಲಮ್ ಆಗುತ್ತೆ ನಿನಗೆ ಪ್ರಾಬ್ಲಮ್ ಆಗುತ್ತೆ ನಾನು ಸುಮ್ಮನೆ ಐ ಲವ್ ಯುವರ್ಗೂ ಬಂದ್ಬಿಟ್ಟಿದ್ದೆ ನಾನು ಕೂಡ ಟಾರ್ಚರ್ ಮುಂದೆ ಇದೆಲ್ಲ ಒಂದು ಟಾರ್ಚರ್ ಏನೋ ನೀನು ನನಗೆ ಕೊಡ್ತಾ ಇದೀಲ್ಲ ಟಾರ್ಗೆಟ್ ವಿಡಿಯೋ ಲೆಕ್ಕದಲ್ಲಿ ಅದೇನು ಅಂದ್ರೆ ನೆನ್ಸ್ಕೊಂಡಾಗ ನನಗೆ ಶಾಕ್ ಆಗ್ತಾ ಇದೆ ಯಾವ ಥರ ಕನ್ವರ್ಟ್ ಮಾಡ್ಲಿ ಆ ಸೀನ್ ಅಂದ್ಬಿಟ್ಟು ಮಾಡಿ ನಿನ್ನ ಮೇಲೆ ಮಾಡ್ತೀನಿ ಫಸ್ಟ್ ವಿಡಿಯೋಗಳೆಲ್ಲ ಎಡಿಟ್ ಮುಗಿಲಿ ನೆಕ್ಸ್ಟ್ ಇನ್ಮೇಲೆ ಮಾಡ್ತೀನಿ ಎಡಿಟ್ ಮಾಡಲ್ಲ ನೀನ್ ಸುತ್ತಾಡಕ್ಕೆ ನಿಂಗೆ ಟೈಮ್ ಇಲ್ಲ ಪಾಪ ನೀನ್ ಎಷ್ಟು ಬಿಸಿ ಆಗ್ಬಿಟ್ಟಿದ್ಯಾ ಅಲ್ಲ ನಿನ್ ಸಬ್ಸ್ಕ್ರೈಬರ್ಸ್ ನೀನ್ ಯಾವಾಗ ರೆಸ್ಪೆಕ್ಟ್ ಮಾಡಿದ್ಯಾ ಅಂತ ನಾನು ತುಂಬಾ ರೆಸ್ಪೆಕ್ಟ್ ಮಾಡ್ದೆ ನಾನು ನಿಂತರ ಅನ್ಕೊಂಡ ನಾನು ಇವತ್ತು ಕ್ಲಿಯರ್ ಮಾಡ್ಕೊಂತ ಇದ್ದೀನಿ ಆಯ್ತಾ ಈ ತೇಜ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನೀವು ನನ್ನ ವಿಡಿಯೋಸ್ ಅಲ್ಲಿ ಬಂದು ಅವ್ನ ವಿಡಿಯೋ ಅಪ್ಲೋಡ್ ಮಾಡ್ತಿಲ್ಲ ಅಂತೆಲ್ಲ ಕಮೆಂಟ್ ಹಾಕ್ಬೇಡಿ ನಂಗೆ ಅರ್ಥ ಆಗುತ್ತೆ ಅಪ್ಲೋಡ್ ಮಾಡಿದ್ರು ಔಟ್ ಆಫ್ ಇರೋ ನಾನು ಏನೋ ಹೇಳ್ತಾ ಇದ್ದೀನಿ ಬರೀ ಒಳ್ಳು ಬಂದು ನನ್ ಕಮೆಂಟ್ ಅಲ್ಲಿ ಹಾಕಿದ್ರೆ ನಂಗೆ ಗೊತ್ತು ಬಟ್ ಏನ್ ಗೊತ್ತಾ ಹೋಗ ಅವ್ನ್ ಬ್ಲಾಗ್ಸ್ ಅಲ್ಲೇ ಹಾಕಿ ನಾನ್ ಬಂದು ಇವ್ನ್ ಹೇಳಿದ್ರು ಕೂಡ ಇವ್ನೇನ್ ವಿಡಿಯೋ ಮಾಡಲ್ಲ ಜನ ಕಮೆಂಟ್ ಹಾಕೋರು ಅಂತ ಹೇಳಿಯಲ್ಲ ನಾನು ಊಟ ಬೇಡ ಮಮ್ಮಿ ನಂಗೆ ಹಿಂಗೆ ರೊಚ್ಚಿಗೆ ಅವ್ರನ್ನ ಎಡಿಟ್ ಮಾಡ್ಬೇಕು ಅಂದ್ರೆ ಹೋದ ಹುಡುಗಿ ಜೊತೆ ಮಾತಾಡಕ್ಕೆ ಗರ್ಲ್ ಫ್ರೆಂಡ್ ಜೊತೆ ಮಾತಾಡಕ್ ಹೋದ ಒಳಗಡೆ ನನ್ನ ಎಡಿಟ್ ಮಾಡ್ತಾ ಇದೀನಿ ಒಳ್ಳೆ ಪ್ರಾಂಕ್ ವಿಡಿಯೋ ಅಚೀವ್ ಮಾಡಿರೋ ನಿಂದೊಳ್ಳೆ ಬಿಗ್ ಬಾಸ್ ಆಯ್ತಲ್ಲ ಸ್ಟ್ಯಾಚು ನೋಡ್ತೀನಿ ಕೊಡ್ರೆ ಹೋಗ್ಲಿ ಕಣ್ಮುಚ್ಚು ಡ್ಯಾನ್ಸ್ ಆಡೋದು ನಿಂಗೆ ಸೀರೆ ಬೇಕನ್ನ ಡ್ಯಾನ್ಸ್ ಆಡು ಅದು ಅಪ್ಪನಾಗಿ ಸೀರೆ ತಗೊಂತೀನಿ ನಾನು ಕೂಡ ಇಲ್ಲಿ ಆಮೇಲೆ ನಿನ್ ಮಗ ತಗೊಂಬಂದ್ ಕೊಟ್ಟಿದ್ ಸೀರೆ ನಿನ್ಗೊಂದು ಬೆಲೆ ಅಲ್ಲವೇ ಹೇಳಿದ್ ನನ್ನ ಮಗ ಪ್ರೀತಿಯಿಂದ ತಗೊಂಬಂದ್ 100 ರೂಪಾಯಿ ಸೀರೆ ಕೊಟ್ರು ನಿನ್ಗೆ 10 ಲಕ್ಷ ತರ ಇರ್ಬೇಕು ನೀನ್ ಎಂತ ಅಮ್ಮ ತಮ್ಮ ಹೇಳಿದ ಮತ್ತೆ ಕೇಳಲ್ಲ ಅಂತಿರಲ್ಲ ಇಬ್ರನ್ನ Lower the volume, please. Tawakkalna, every time keep volume and you bring copyrights here. Don't have common sense. ಮಮ್ಮಿ ಯಾಕೋ ಇಂಟ್ರೆಸ್ಟ್ ತೋರಿಸ್ತೀನಿ ಎಷ್ಟು ಸತ್ತಿರ ಅಡಿಗೆ ತಗೋ ಪಾಪ ನಾನು ಕೊಟ್ಟಿದ್ದೀನಿ ಅಂತೆಲ್ಲ ಹೇಳ್ಕೊಳಕ್ ಹೋಗ್ಬೇಡ ಪರವಾಗಿಲ್ಲ ಏ ಶೂ ಸೈಲೆಂಟ್
ನಂಗೆ ಗೊತ್ತು ತೇಜ ನೀನ್ ನನಗ್ ಸೀರೆ ತರ್ದಿರ ಬರೀ ನಿಮ್ಮ ಅಮ್ಮಂಗ್ ಮಾತ್ರ ತಂದಿದ್ಯಾ ಅಂತ ಅದಕ್ಕೆ ನಾನು ಅದೆಲ್ಲ ಜಗಳ ಆಡಲ್ಲ ನಾನು ನನಗೂ ತಂದಿದ್ಯಾ ತೇಜ ನನಗೂ ಸೀರೆ ತಂದಿದ್ಯಾ ತೇಜ ಅದೇ ಅನ್ಕೊಂಡೆ ನಿನಗೆಲ್ಲ ಇದ್ದ ಸೀನು ಅಂತ ಕೊಡು ಮಾಡ್ತೀನಿ ವಿಡಿಯೋ ತಾನೆ ಅದೇನೋ ಹಂಗೊಟ್ಟೆ ಎತ್ತಕಳ ಹುಡುಗಿನ ನಿನ್ ಹುಡುಗಿ ಅಲ್ಲ ಆಂಟಿನೂ ಸಿಗಲ್ಲ ನಿನ್ಗೆ ಅವ್ನಿಗೆ ಯಾರು ಸಿಗಲ್ಲ ನೋಡ್ಕೊಂಡು ಆಡ್ತಿದ್ರೆ ನೀನ್ ಅನ್ಕೊಂಡ್ರು ಯಾವಾಗೂ ನೀನ್ ಅನ್ಕೊಂತಿತ್ತಿಲ್ಲ ಅಂತ ಹುಡುಗ ನಿಮ್ಗೆ ಸಿಗಲ್ಲ ಯಾವಾಗ ನೋಡ್ರಿ ಹೇಳ್ತಿರ್ತಾಳೆ ಸರಿ ನನ್ ಮನ್ಸಲ್ಲಿರೋ ಹುಡುಗ ಸಿಕ್ಕಿದ್ರೆ ಸಾಕು ನನ್ಗೆ ಹುಡುಗ ಬೇಡ ಸರಿ ಸುಮ್ಮನೆ ಹೇಳ್ತಿರೋ ಓಪನ್ ಮಾಡು ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳಿ ಎರಡು ಇಷ್ಟ ಆದ್ರೆ ಎರಡು ಇಷ್ಟ ಅಂತಾನೆ ಹೇಳಿ ಗೈಸ್ ತೇಜ ಫಾರ್ ದಿ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಅವ್ರ ಅಮ್ಮಂಗೋಸ್ಕರ ಸೀರೆ ತಗೊಂಬಂದ್ ಕೊಡ್ತಾವಣೆ ಸೆಕೆಂಡ್ ಟೈಮ್ ಮೊನ್ನೆ ಎಲ್ಲ ಹೋದಲ್ಲಿ ಒಂದೇ ಸಿಗ್ಲ ನನ್ನ ಫೋನಲ್ಲಿ ತೇಜ ಸ್ಲೋ ಮೋಷನ್ ವಿಡಿಯೋ ಆನ್ ಮಾಡಿದ್ಯಾ ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀನಿ ಅದಕ್ಕೆ ಕೇಳಿದ್ದು ಅದಮ್ಮ ಅದೇ ಅನ್ಕೊಂಡೆ ಫೋನಲ್ಲಿ ಅದೇನ್ ಹಂಗ್ ಕುಟ್ತಾ ಇರ್ತೀಯ ಅಂತ ಇದೇ ನಾನು ಕುಟ್ಟೋದು ಬರೇ ಸೀರೆಗಳು ಬಟ್ಟೆಗಳು ಮಗು ಮುಗ್ದಲ್ಲಿ ಆ ಖುಷಿ ನೋಡಕ್ಕೆ ತಾಯಿ ಅವಳ ಆಸೆಗಳನ್ನೆಲ್ಲ ಮಣ್ಗಾಕಿ ಹೂತಾಕ್ಬಿಟ್ಟಿರ್ತಾರೆ ಅವ್ರ ತ್ಯಾಗದಿಂದ ನಾವು ಒಂದೆರಡು ಕಾಸು ದುಡಿತಿದೀವಿ ಅಂತ ಗೊತ್ತಾದಾಗ ಕೊನೆ ತನಕ ಅವ್ರನ್ನ ಖುಷಿಯಾಗಿ ನೋಡ್ಕೊಳ್ಳೋದೇ ಮತ್ತೆ ಜವಾಬ್ದಾರಿ ಅಂಡ್ ಪ್ರೌಡ್ ಆಫ್ ಯು ತೇಜ ನನ್ಗೆ ನೀನ್ ಎಷ್ಟು ಕೊಟ್ಟೆ ಅಂತ ತಿಳ್ಕೊಳ್ಳೋ ಆಸೆ ತೇಜ ನಂಗೆ ಗೊತ್ತು ನೀನ್ ಜಾಸ್ತಿನೇ ಕೊಟ್ಟು ಬಂದಿರ್ತೀಯ ಅಂತ ಐ ಆಮ್ 5000% ಶೋರ್ ಅದಕ್ಕೆ ಎಷ್ಟಿರ್ಬೋದು ನೀನ್ ಎಷ್ಟು ಕೊಟ್ಟಿದ್ಯಾ ಹೇಳು ಎಷ್ಟಿರ್ಬೋದು ನೀನ್ ಹೇಳು ಇನ್ನು ಚಾರ್ಜಸ್ ಪ್ಯಾಕೇಜು ಎಲ್ಲ ಸೇರಿಸಿ 1000 ರೂಪಾಯಿ ಆಯ್ತು ಜಾಸ್ತಿ ಆಯ್ತು ತೇಜ ನೀನ್ ನಂಗೆ 1000 ರೂಪಾಯಿ ಸೀರೆನೂ ತಗೊಂಬಂದ್ ಕೊಟ್ಟಿಲ್ವಲ್ಲ ನಾಚಿಕೆ ಆಗ್ಬೇಕು ನಿಂಗೆ 100 ರೂಪಾಯಿ ಸೀರೆ ತಗೊಂಡ್ ಬರಲ್ಲ ನಾನು ತಂದಿರೋದು ಬಾರ್ಡರ್ ಸೀರೆ ನಿನ್ಗೆ ಕೊಡ್ತೀನಿ ನಂಗೆ ಬೇಕಾಗಿಲ್ಲ ಬಾರ್ಡರ್ ಸೀರೆ ನೀನ್ ಇಟ್ಕೋ ಒಂದ್ ನಿಮಿಷ ಇವೆರಡು ಯಾವ ಸೀರೆ ಇಷ್ಟ ಆಯ್ತು ನಿಮ್ಗೆ ಎರಡು ಚೆನ್ನಾಗಿದೆ ಎರಡು ಇಷ್ಟ ಆಯ್ತು ಶರ್ಟ್ ಸಹ ನಿಂಗೆ ಒಂದ್ ಸೀರೆ ಸಿಗಲ್ಲ ಅಲ್ಲ ನನ್ ಏನಾದ್ರು ಬೇಜಾರಾದ್ರೆ ಎಲ್ಲ ಯಾರು ಒಂದ್ ಇಷ್ಟ ಆದ್ರೆ ಇನ್ನೊಂದ್ ಸೀರೆ ನಿಂಗೆ ಕೊಡೋಣ ಅಂತ ಅವಳು ಬೇಕಾದ್ರೆ ಉಟ್ಕೊಂಡ್ಲಿ ಬಿಡು ಅವಳನ್ನ ಕೇಳ್ತಾಳ ಅವಳಿಗೆ ಇಷ್ಟ ಆಯ್ತು ಅಂದ್ರೆ ಬಂದ ತಗೊಂಡ್ಲಾ ಉಟ್ಕೊಂಡ್ಲಾ ಫಿನಿಶ್ ಎನಿವೇಸ್ ನಂಗೆ ನೀನ್ ಕೊಡ್ಸೋ ಸೀರೆ ಬೇಡ ಬಿಡು ಆಸೆ ಕಣ್ಣಿದೆ ಮಂಗೆ ಸೀರೆ ಕೊಡ್ಸ್ತಾ ಅಷ್ಟೇನಾ ಸ್ವಲ್ಪ ಬಾಯಿ ಮುಚ್ಚಿ ಅಮ್ಮನ ಹೇಳ್ತೈತೆ ಫಸ್ಟ್ ಟೈಮ್ ನನಗೆ ಇಷ್ಟ ಆಗಂಗೆ ಸ್ಮೂತ್ ಆಗಿರೋ ಸೀರೆ ತಂದ್ಕೊಟ್ಟಿದ್ದೀನಿ ಒಂದ್ ಹಗ್ ಮಾಡ್ರಿ ಹೋಗ್ಲಿ ನೋಡೋಣ ಅಲ್ಲ ಪ್ರೀತಿಯಿಂದ ಹಗ್ ಮಾಡಲ್ವಾ ನಿಮ್ ಕಡೆ ನಮ್ಮಮ್ಮ ಅಂತ ಹಗ್ ಮಾಡುತ್ತಪ್ಪ ಅದು ಅವಾಗ ಅನ್ಕೊಳಲ್ಲ ಅನ್ಕೊಂಡಾಗ ಪರವಾಗಿಲ್ಲ ಒಂದ್ ಹಗ್ ಮಾಡು ಅಂದೇನ್ ಪಪ್ಪಿ ಕೊಡು ಅನ್ನ ಅಯ್ಯ ಪಪ್ಪಿ ಕೊಡೋಣ ಬಿಡು ಕೊಡಪ್ಪ ನೋಡೋಣ ತೇಜ ನಿಮ್ಮ ಅಮ್ಮನೇ ಕೊಡಲ್ಲ ಎಲ್ಲೊಪ್ಪರ್ ಏನೇನೋ ಹಾಕ್ದೆ ಅನ್ನೋ ನಾನೇನು ಹಾಕಲ್ಲ ನೀನ್ ಕೊಟ್ಬಿಡು ಕೊಡ್ಬೇಕು ಅಂದಾಗ ನಾವೇ ಕೊಡ್ತೀವಿ ಅದೇ ನಿನ್ಗೂ ಕೊಡ್ಬೇಕು ಅನ್ಸಲ್ಲ ಆದ್ರೆ ತೇಜ ಮುಚ್ಚು ಬೈ ಮತ್ತೆ ಕೊಡತ್ತಮ್ಮ ಅದಮ್ಮ ಕೊಡಿ ನಂಗೆ ಫೋನ್ ಕೊಡಿ ನಂಗೆ ಪಾಪ ಒಂದ್ ಪಪ್ಪಿ ಕೊಡತ್ತಮ್ಮ ಅಯ್ಯೋ ಎಳಿ 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 ಕಾಗೆ ಅದನ್ನ ನಂತರ ಡ್ರೈಸ್ ಮಾಡಿ ಆಮೇಲೆ ಎಷ್ಟು ವರ್ಷ ಆಗಿತ್ತು ತುಂಬಾ ವರ್ಷ ಆಗಿತ್ತು ಇಲ್ಲಿ ಯಾರಿಗೂ ಒಬ್ರು ರೋಸ್ಟ್ ಆಗ್ತಿರ್ಬೇಕೆ ಇಲ್ವೇ ಅವ್ರು ನೋಡೋದೇ ಇಲ್ವೇ ಈ ಕಡೆ ಕರೆಕ್ಟ್ ಸಾಯಿರಿ ಅಂತ ಬಿಟ್ಬಿಟ್ಟು ಅವನತ್ತ ತುಂಬಾ ವರ್ಷ ಆಗಿತ್ತು ಕಣೆ ಅಮ್ಮ ಅದ್ ಕೊಟ್ಬಿಟ್ಟು ಒಳ್ಳೆ ಕೊಡ್ತಲ್ಲ ಫೈನಲಿ ನನ್ನಿಂದಾಗಿ ಇದೇ ಇಷ್ಟೊತ್ತು ರಾತ್ರಿ ಹಿಡ್ಕೊಂಡು ನೋಡ್ದಂಗ್ ನಾಯಿ ಹೊಡೆದಂಗ್ ಹೊಡೆದಿದ್ದು ಇಲ್ಲ ಇದೇ ಜಾಗದಲ್ಲಿ ಓದಿದ್ದಲ್ಲಿ ಒನ್ಸ್ ಮೋರ್ ಅತ್ತಮ್ಮ ನಾಯಿ ಹೊಡ್ದಂಗೆ ಹುಚ್ಚ ನಾಯಿ ಹೊಡ್ದಂಗ್ ನೋಡಿ ಗಜ್ ನಾಯಿ ಹೊಡ್ದಂಗ್ ನೋಡಿ ಬೀದಿ ನಾಯಿ ಹೊಡ್ದಂಗ್ ನೋಡಿ ಹೆಂಗಾದ್ರು ಕೋಪ ಬಂದ ಸಂಜೆಗೆ ಒಂದ್ಸರಿ ಹಂಗ್ ಹೊಡಿಬೇಕು ಅಂತ ಆಸೆ ಯಾರು ನೀವು ಮಾಡೋದು ಅಷ್ಟೇ ಸ್ಕ್ರಾಪ್ ವಿಡಿಯೋ ಮಾಡಾಕೊಡ್ತಾಳೆ ಕಂಪ್ಲೇಂಟ್ ಕೊಟ್ಬಿಡ್ತಾಳೆ ನೆಕ್ಸ್ಟ್ ಡೇ ನ್ಯೂಸ್ ಪೇಪರ್ ಅಲ್ಲಿ ಅತ್ತೆ ಬೆಲ್ಟಿನ ಏಟ್ ಕೊಟ್ಟಿದ್ದಕ್ಕೆ ಸೊಸೆ ಅಲ್ಲ ಅತ್ತೆಯನ್ನು ಒಂದೇ ಚಾಕುವಿನಲ್ಲಿ ಚುಚ್ಚಿ ಒಂದೇ ಸಲ ಗೊಟ್ಟೆ ವೈಲೆನ್ಸ್ಗೆ ಒಳಗಾದ ಸೊಸೆ ನಾಳೆ ಬೆಳಗ್ಗೆ ಬಂದು ಲಾಗಿನ್ ಮಾಡ್ತೀಯಾ ಅಲ್ಲ ಎಡಿಟ್ ಮಾಡ್ತೀಯಾ ನಾನು ಇವಾಗ್ಲೇ ಮಾಡ್ತಿದ್ದೀನಿ ನಿನ್ ಮಗಂಗೆ ಹೇಳ್ಬಿಡು ಫೋನ್ ಕೊಟ್ಬಿಡು ಅಂತ ನಂಗೆ ಸುಮ್ಮನೆ ಮಾಡ್ಕೊಂಡ್ಲಿ ಅವಳ ಹತ್ರ ಐಫೋನ್ ಇಲ್ವೋ ಐಫೋನ್ ಅಲ್ಲಿಂದ ಮುಂಚೆ ತಗೊಂಡ್ ಬಂದವಳು ಅವಳ ಹತ್ರ ಮುಂಚೆ ತಗೊಂಡ್ ಬಂದ್ರು ಕೂಡ ನಾದ್ರೆ ಐಫೋನ್ ಕೇಳ್ತಾವಳು ಎಷ್ಟು ಹೊಟ್ಟೆ ಎಷ್ಟು ಕಳ್ಳ ಬಿಸಿ ಎಷ್ಟು
ಅವ್ನ್ ದೇವತ್ ಪಿಕ್ಚರ್ ಹಾಕೊಂಡೆ ಯಾವ್ದಾದ್ರು ನೆಪಸ್ಕೊಂಡು ಹೇಳ್ತಾರೆ ಕೇಳಿದ್ರು ಬೆಳಿದೀನಿ ಅಂದ್ರೆ ಹೊಟ್ಟೆ ಉರಿ ಅವಳಿಗೆ ಏನೋ ಸ್ವಲ್ಪ ಚೆನ್ನಾಗಿರೋ ವಿಡಿಯೋ ಎಡಿಟ್ ಮಾಡಿ ಹಾಕ್ಬಿಡ್ತೀನಿ ಅಂದ್ಬಿಟ್ಟು ಅವ್ಳು ಫೋನ್ ಇಟ್ಕೊಂಡ್ಬಿಡ್ಬೇಕು ಎಡಿಟ್ ಮಾಡ್ಬೇಕು. ಈಗ ಮಾತ್ರ ಯಾರೋ ಒಬ್ರು ಬೆಳೆದ ನಿನ್ ಮಗ ಯಾಕೆ ಇಷ್ಟು ಹುರ್ಕೊಂತ ಒಂದ್ ಸ್ವಲ್ಪ ಕೇಳು. ನಿನಗ್ ನಾನ್ ಬೇಕಾ ಅವ್ನ್ ಬೇಕಾತಮ್ಮ? ಬದುಕೊಂಡೆ ಅಥವಾ ಇಲ್ಲದಿದ್ರೆ ಕೇಳಿದ್ರೆ ಏನ್ ಹೇಳ್ತಾ ಇತ್ತು ಗೊತ್ತಾ? ಅವ್ರ ಮಗಳನ್ನ ಕೇಳದ ಹೆಂಗ್ ಹೇಳೋದು ಹೇಳೋವಾಗ ಅಷ್ಟೇ 7 ಜನ ಮನ್ಸಲ್ಲಿ ಫಸ್ಟ್ ಆದಿತ್ಯ ಯಾರಿಗೆ ಅಂದ್ರೆ ಅದು ಹೆಣ್ಮಕ್ಳಿಗೆ. ನಮ್ಮ ಅಪ್ಪ ಏನಾದ್ರು ಭೇದ ಭಾವ ನೋಡ್ಕೊಂಡೈತೇನ್ರು? ನಿಮ್ಮ ಆಂಟಿ ಮನೆ ಏನಾದ್ರು ಏನಾ ಆಂಟಿ ಒಂದು ಹೆಣ್ಮಕ್ಳು ಹುಟ್ಟಿದ್ರೆ ಅವಾಗ ಈ ಕಡೆ ಇವಳೆ ಗಂಡ ಆಗ್ಬಿಟ್ಟು ಆಂಟಿ ಒಂದು ಹೆಣ್ಮಕ್ಳು ಹುಟ್ಟಿದ್ರೆ ಅವಾಗ ಅವಾಗ ಏನಿಲ್ಲ ಅಪ್ಪಂಗೆ ಇನ್ನೇ 2 ಕೊಂಬು. ನಾವೇನಾದ್ರು ಹುಡುಗರು ಎಲ್ಲಾ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಏನು ದುಡಿದಿರ ಮನೆ ಕೂತಿದ್ರೆ ಅವ್ರ ವ್ಯಾಲ್ಯೂ ಇಲ್ಲ. ದುಡಿತಿದ್ರೆ ಎಲ್ಲಾರ್ಗು ಬೆಲೆ. ಅವಳು ಇವಾಗ ಏನೋ ಕಷ್ಟಕ್ಕೆ ನಿಂತ್ಕೊಂಡವಳೆ ಅದಕ್ಕೆ ಸಪೋರ್ಟ್ ಹೆವಿ ಕಟ್ ಮಾಡೋದನ್ನ ಅದೇ ತಗೊಂಡು ನಿಜ ಹೇಳಿದ್ರೆ ಕೇಳಕ್ಕೆ ರೆಡಿ ಇಲ್ಲ. ಇವಾಗ ಅವ್ರ ತಂಗಿಗೆ ಏನೋ ಅಂದ್ರೆ ಅಪ್ಪನ್ಗೆ ಸಪೋರ್ಟ್ ಮಾಡ್ತಾಳೆ. ನಾನು ಅದನ್ನೇ ನಿಮ್ಮ ಹತ್ರ ಕೇಳ್ತೀನಿ, ನೀವು ಸ್ವಲ್ಪ ಕೈ ಜೋಡಿಸ್ರೋ ನಾವು ಲೈಫಲ್ಲಿ ಏನಾದ್ರು ಅಚೀವ್ ಮಾಡ್ಬೋದು. ಇವಾಗ ನೋಡಿದ್ರಲ್ಲ ಎಷ್ಟೋ ಮಾತುಗಳು ರಾಮಕಥಮ ಏನೆಲ್ಲ ಹೇಳ್ತಲ್ಲ ಅದೆಲ್ಲ ನಂಗೆ ನಿಜ ಅನಿಸ್ತು. ಸೊ ನನ್ನ ವ್ಲಾಗ್ಸ್ ಯಾರ್ಯಾರೆಲ್ಲ ನೋಡ್ತಿದ್ದೀರಾ, ಸ್ಟೂಡೆಂಟ್ಸ್ ಆಗಿರಲಿ, ಇವಾಗ PU ಮಾಡ್ತಿರ್ತೀರಾ ಅಥವಾ ನನ್ನ ವ್ಲಾಗ್ಸ್ನ ಸ್ಕೂಲ್ ಮಕ್ಕಳು ಕೂಡ ನೋಡ್ತೀರಾ. ಸೊ ಪ್ಲೀಸ್ ನೀವೆಲ್ಲ ಒಂದೇ ಕೇಳ್ಕೊಳ್ಳೋದೇನು ಅಂದರೆ ಅಡಿ ದುಡೀರಿ, ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ ಅವರು ತ್ಯಾಗ ಮಾಡಿ ಮಾಡಿ ಒಂದು ಟೈಮ್ ಬರುತ್ತೆ ಅವ್ರಿಗೂ ಸಾಕಾಯಿತು ನನ್ನ ಜೀವನ ಅಂತ. ಅವಾಗ ಮಕ್ಕಳಾಗಿ ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಅವ್ರನ್ನ ಅವಾಗ ಸಾಕೋದು. ಸೊ ಅವ್ರನ್ನ ಮಕ್ಳ ಥರ ನೋಡ್ಕೊಳ್ಳೋ ಭಾಗ್ಯ ನಮ್ಗೆ ಅವಾಗ ಸಿಗುತ್ತೆ. ಆ ಟೈಮ್ನ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಎಲ್ಲರೂ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ನನ್ನ ಕುಟುಂಬಕ್ಕೆ ಜಾಯ್ನ್ ಆಗಿಲ್ವೋ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಎಲ್ಲರಿಗೂ ಹೇಳಿ ಜಾಯ್ನ್ ಆಗೋ ಥರ ಮಾಡಿ. ನಮ್ಮ ಕುಟುಂಬ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೆಳೀಲಿ. ಆದಷ್ಟು ಬೇಗ ನಾನು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ, ಅದನ್ನು ರೀಚ್ ಮಾಡಬೇಕು. ಅದಕ್ಕೆ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಓಕೆ ದೆನ್, ಲವ್ ಯು ಆಲ್, ಟೇಕ್ ಕೇರ್. ಅಷ್ಟೇ ವಿಷಯ, ಪೀಸ್. ಮತ್ತೆ ಸಿಗುವ.